ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 10 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನ ಅವಧಿಯಲ್ಲಿ ರಸ್ತೆ ಕಾಮಗಾರಿ ಕಳಪೆಯಾಗಲು ನಾನು ಬಿಡುವುದಿಲ್ಲ. ಯಾವುದೇ ರಸ್ತೆ ಕಾಮಗಾರಿ ಕಳಪೆ ಹಾಗೂ ಗುಣಮಟ್ಟ ಇಲ್ಲದಿದ್ದರೆ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಇಂಜಿನಿಯರ್ಗಳ ಗಮನಕ್ಕೆ ತರಬೇಕು. ಗ್ರಾಮಸ್ಥರಿಗೆ ಕಾಮಗಾರಿಯ ಪರಿಶೀಲನೆ ನಡೆಸುವ ಅಧಿಕಾರ ಇದೆ. ಕಳಪೆ ಕಾಮಗಾರಿ ಸಾಬೀತಾದಲ್ಲಿ ಹಣ ಬಿಡುಗಡೆ ಮಾಡುವುದಿಲ್ಲ. ಕೆಲವರು ಸ್ವಂತ ಪ್ರಚಾರದ ಗೀಳಿಗೆ ಹಾಗೂ ಪ್ರತಿಷ್ಠೆಗೋಸ್ಕರ ಪತ್ರಿಕೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಪಡಿಸುತ್ತಾರೆ. ಇಂತಹ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು, ಈ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಪರಿಶೀಲಿಸಿದಾಗ ಉತ್ತಮ ರೀತಿಯಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ವಲಯಾಧ್ಯಕ್ಷ ಕುಸುಕುಶಾಲಪ್ಪ, ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವುದು ಕಳಪೆ ಕಾಮಗಾರಿ ಇದೆ ಅದಕ್ಕೆ ದುಡ್ಡು ಕೊಡೋದು, ಆದರೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸ್ವಂತ ಪ್ರತಿಷ್ಠೆಗೋಸ್ಕರ ಕೆಲಸಕ್ಕೆ ಆ ಥರನ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಡೋದಾಗಲ್ಲ. ಕಾಮಗಾರಿ ನೋಡಿದಾಗ ಸರಿಯಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ತಾಂತ್ರಿಕ ಶಕ್ತಿ ಇರುವಂಥ ಇಂಜಿನಿಯರ್ಗಳಿದ್ದಾರೆ, ಅವ್ರು ನೋಡಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತಾರೆ. ಆಧಾರ ಬೇಕಲ್ಲ, ಇಂಜಿನಿಯರ್ನ ಕೇಳಬೇಕು, ಇಂಜಿನಿಯರ್ ಹತ್ರ ಹೋಗಿ ದೂರು ಕೊಡಲಿ. ಅದನ್ನು ಮಾಡೋದು, ಪ್ರಚಾರ ಮಾಡ್ಕೊಳ್ಳೋದು, ಪೇಪರಲ್ಲಿ ಬರ್ಲಿಕ್ಕೆ ನೀವು ಫೋಟೋ ಹಾಕ್ತೀರಾ, ಅವ್ರು ಫೋಟೋ ತೊಗೊಳಕ್ಕೆ ಬರ್ತಾರೆ. ಅದೆಲ್ಲ ತಲೆ ಕೆಡಿಸ್ಕೊಳೋಲ್ಲ. ಇದನ್ನು ಎಲ್ಲದಕ್ಕೂ ತಂದೆ ಆದಂಥ ವ್ಯವಸ್ಥೆ ಇದೆ. ಇಂಜಿನಿಯರ್ಗಳು ಬಂದು ಗಮನಿಸ್ತಾರೆ, ನೋಡ್ತಾರೆ, ಯಾವ್ದು ಕಳಪೆ ಅಲ್ಲಿ ಬಿಲ್ಗಳು ಕೊಡೋದಿಲ್ಲ, ಮತ್ತು ಕಾಮಗಾರಿ ಸರಿ ಮಾಡಿಸ್ತಾರೆ. ಆ ಪ್ರಕ್ರಿಯೆ ಇರ್ತದೆ, ಪ್ರಕ್ರಿಯೆ ಪ್ರಕಾರ.